ಏನು ಬದುಕು ಮಾಡೋಣ. ಇವಾಗ ಏನು ನನ್ನ ಮಕ್ಳು ನೋಡಿರಿ, ನಾವು ಆಗಲ್ಲ, ನಾವು ದುಡಿಯೋಕ್ಕಾಗಲ್ಲ, ನೋಮ್ತಾ ಇವನು ಹೋಮ್ತಾನೆ ಅವನು ಹೋಮ್ತಾನೆ, ನಿನ್ಗೇನು ಗೊತ್ತಲ್ಲಿ ಊಟ ಸಿಗಲ್ಲ, ಹಿಂಗೆ ಹಿಂಗೆ ಅಂತ ಮಾತಾಡ್ತಾರೆ ಇಬ್ಬರಳು, ತಲಕೊಂದು ಮಾತಾಡ್ತಾರೆ. ಇವಾಗ ಹೆಂಗೆ ಮಾಡಬೇಕು ಏನು, ಹೋಗತ್ತ ಹೊಲ ಮಾಡೋಣ ಅಂದರೆ ಹೊಲನ ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತೆ. ನನ್ನ ಮಕ್ಳು ನೋಡಿ ಹೆಂಗೆ ಮಾತಾಡ್ತಾರೆ, ಏನು ಮಾಡಬೇಕು ಏನು. ಯಪ್ಪ ನನಗಂತೂ ಚಿಂತೆ ಆಗೈತೆ. ಏನು ದೇವ್ರಮ್ಮ ನಮಗೆ ಕಷ್ಟ ಕೊಡ್ತಾನೆ ಅನ್ಸುತ್ತೆ. ನನ್ನ ಮಕ್ಳನ್ನ ಹಿಡ್ಕೊಂಡು ಇದ್ರು ಅಷ್ಟೇನೆ, ತಿರುಗ್ಕೆಂಬ್ತಾರೆ, ನಮ್ಮನ್ನ ಹಿಡ್ಕೊಂಡು ಒಯ್ಯಕ್ಕೆ ಬರ್ತಾರೆ ಆಲೇನೆ. ನೀನೇನು ಹೇಳ್ತೀಯ ಹೋಗು ಅಂತ ಹೇಳಿ, ನಮ್ಮ ಕಷ್ಟ ನಮಗೆ ಅಂತ ಹೇಳಿ ನಮ್ಮನ್ನೇನೆ ಒಯ್ಯಕ್ಕೆ ಬರ್ತಾರೆ ತಿರ್ಕೊಂಡು ಮನ್ಯಾಳ ನನ್ನ ಮಕ್ಳು. ನಮ್ಮ ಸಣ್ಣನ ಇದಾನ ಹುಟ್ಟು ಲೋಪರ್ ನನ್ನ ಮಗ. ಏನು ಮಾಡೋಣ, ಹೊಲನೂ ಹಾಳಾಗೋತು, ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗಲ್ಲ. ಪಾಪ ಲಲ್ತಕ್ಕಂತ ಎದ್ದಾಗ ಬೈನಾಗ ಬೋರುತ್ತೆ. ನಾನು ಅಕ್ಕಗೆ ದುಡ್ಡು ಕೊಡಬೇಕು, ಏನು ಮಾಡಬೇಕು ಏನೋ ಅಮ್ಮಂಗಾಗೈತಿ. ನೋಡಕ್ಕ ಇಂಥ ಮನೆಯಾಳ್ರನ್ನ ನೆಚ್ಕೊಂಡು ಏನಾನ ಮಾಡಿಕೊಟ್ರೆ ಆತಲ್ಲ. ಇವಾಗ ನನ್ನ ಮಗ ಗಾಡಿ ಮಾರೋ 2 ಲಕ್ಷ ರೂಪಾಯಿ ಗಾಡಿ ಏನೋ ಬೇಡ, ಬುಲೆಟ್ ಗಾಡಿ ಅಂತ ಹೇಳಿರಿ, ಇಲ್ಲ ನನಗೆ ಅದೇ ಗಾಡಿ ಬೇಕು ಅಂತ ಕೂತ್ಕೊಂಡವನಿ. ಏನು ಮಾಡೋಣ ನೋಡಮ್ಮ, ಇಂಥ ನನ್ನ ಮಕ್ಳು ನೆಚ್ಕೊಂಡು ಏನಾನ ಮಾಡಿರಿ ಆತಲ್ಲ. ನಾನು ಬರೀ ಹಿಂಗೆ ಎಲ್ಲ ಹಾಳು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪಾಪ ನೀನು ಬತ್ತಿ ಎದ್ದಾಗ ಬೈನಾಗ ಕೊಡು ಅಂತ ಹೇಳಿ ಕೊಡಮ್ಮ ತಾಯಿ. ನಾನು ಯೋಸ್ತೀನಿ ಸುಧಾರಿಸಿದ್ದೀನಿ. ಒಂದಿನ ಆಯ್ತು ದುಡ್ಡು ಕೊಡು ನೀನು. ಕಮಲಮ್ಮನು ಪಾಪ ದಿನ ಬರುತ್ತೆ ದುಡ್ಡು ಕೊಡ್ದಂಗೆ ನೀನು ಏನಮ್ಮ ತಾಯಿ ನೀನು ಹೇಳು. ನಾನು ಅದಕ್ಕೆ ಓಟೋ ಸುಧಾರಿಸಿದ್ದೀನಿ, ಬೇರೆಯವರಾಗಿದ್ರೆ ಸುಧಾರಿಸ್ತಿರ್ಲಿಲ್ಲ ಕಣೆ. ನಾನು ಆಗದಕ್ಕೆ ಬಿಡು, ನಾವು ಚೆನ್ನಾಗಿ ಇದ್ದೀವಿ ಯಾವತ್ತಿಂದಲೂ ಗುದ್ದಾಡಬಾರ್ದು, ಅಡ್ಕೆ ಮರಿಗೆಲ್ಲ ಸಾದ್ರ ಹಾಕ್ತೀವಿ, ಗುದ್ದಾಡಿರಿ ಅಂತ ಹೇಳಿ ಸುಧಾರಿಸಿದ್ದೀನಿ. ನೀನು ಫಸ್ಟು ದುಡ್ಡು ಕೊಡಮ್ಮ ತಾಯಿ. ನೀನು ಅವೆಲ್ಲ ನಾವು ಹೊಲ್ದ ಸೀಮೆ ಜಾಲಿ ಬೆಳೆದೈತೆ ಅದೆಲ್ಲ ಹೇಳ್ಬೇಡ ಕಣಮ್ಮ. ನಾನು ಏನವತ್ತೆ ಅದೆಲ್ಲ ಹೇಳಿರಲಿಲ್ಲ, ಯಾಕೆ ನಮ್ಮ ಹುಡುಗರು ದುಡಿತಾವೆ ಕೊಡ್ತೀನಿ ಕೊಡು ಅಂತ. ನೋಡಿ ನಮ್ದು ಇವಾಗ ನನ್ನ ಮಗಳು ಬಂದು ಇಲ್ಲೇ ಇದ್ದಾಳೆ. ನಮ್ಮ ಹುಡುಗರು ಸಿಟ್ಟು ಹಾಕ್ತಾಳೆ, ನನ್ನ ಸೈಸ್ ಬೇರೆ ಸಿಟ್ಟು ಹಾಕ್ತಾಳೆ. ಅವರು ಇಲ್ಲಿಗೆ ಬತ್ತೀವಿ ಅಂತಾರೆ, ಅದಕ್ಕೆ ಇಲ್ಲೇನೆ ಬೇರೆ ಮನೆ ಮಾಡ್ಕೊಡೋಣ ಅಂತ ಇದೀವಳಿ. ಬೇರೆ ಮನೆ ಮಾಡ್ಕೊಟ್ರತ್ಲಾಗೆ ಬೇರೆ ಇರ್ತಾಳೆ ಅಂತ ಕೊಡ್ತೀವಿ. ಯಾಕೆ 2 ದಿನ ಸುಧಾರಿಸಿ ಹೊಲನೆಲ್ಲ ಅಚ್ಚುಕಟ್ಟು ಮಾಡಿಸಿ ಯಾಕನ ಹತ್ತಿ ನನ್ನ ಬೆಳೆದು ಒತ್ತಿ ಹಾಕ್ತೀವಿ. ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತೆ, ಒಂದು 2 ದಿನ ಸುಧಾರಿಸಿ ಕೊಡ್ತೀವಿ. ಅಯ್ಯೋ ನಮ್ದು ಇಸ್ಕೊಂಡವ್ರು ನಮ್ಮರು ಇನ್ನು ಕೊಡಲ್ಲ ಅಂತಾರೆ ಅವರು. ಆಗ ಅವನು ಇಸ್ಕೊಂಡಿದ್ದ, ನಾನಂತೂ ಬರೀ ಅಂತ ತರವಲ್ದಾರಿಗೆ ದುಡ್ಡು ಕೊಟ್ಟಿದ್ನಿ. ಇಸ್ಕೊಂಡಿದ್ರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಬರೀ ಹಿಂಗೆ ಹೇಳ್ತಾ ಇದ್ದಾರೆ. ನಾವು ಯೋಸೋ ದುಡ್ಡು ಬರ್ಬೇಕು ಕಣ. ಈಗ ಸುಮ್ಮನಿರೋರೆಲ್ಲ ಬುದ್ಧಿ ಕಲ್ಕೊಂತಾರೆ. ನೀನೇನೇನು ತಲೆ ಕೆಡಿಸ್ಕೋಬೇಡ, ಅದನ್ನೇ ಒಂದು ಇದು ಮಾಡ್ಕೊಂಡು ನಾನು ಹೇಳಿದ್ದೀನಲ್ಲ ಪಾಪ, ನಾನು ಹೇಳ್ತೀನಿ ಸರಿಗೆ ಬುದ್ಧಿ ಕಲ್ಕೋಬೇಕು ಅಂತೇಳಿ ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಏನು ಮಾಡಬೇಕು ಏನೋ ಹೊಲ ಎಲ್ಲ ಒದ್ವನ ಆಗೋತು ನಮ್ದು ಇವತ್ತು. ನಾವು ಸಿದ್ಲಿಂಗುಗನ ಕೊಡ್ಲಿಲ್ಲ ಕಣಮ್ಮ. ನಾನು ಅವನಿಗೆ ಎದ್ಗೊದ್ದಂಗೆ ಹೊಲ ಮಾಡಲಿಲ್ಲ ಅಂದರು ಹೆಂಗೈದಾರಪ್ಪ, ಹೆಂಗೆ ಮಾಡಿರು ಏನೋ ಎತ್ತ ಅಂತ ಹೇಳಿ ತೋರಿಸ್ಕೆಮನ ಅಂತ ಹೋದೆ. ಒಬ್ರಿಗೆ ತೋರಿಸ್ಕೆಮಕ್ಕೆ ಹೋದ್ರೆ ಹಿಂಗೆ ಅಲ್ಲಿ ವ್ಯಾಳ್ ಮಾಡ್ಕೆಮದು ಅಮ್ಮಂಗಾಗುತ್ತೆ. ಯಪ್ಪ ಹೆಂಗೆ ಬೆಳೆದೈತ್ಲಲ್ತಮ್ಮ, ಹಂಗೇನೆ ಹೊಲ್ದಾಗಂತೂ ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತಿ, ಕಣ್ಣೀ ಮರಿಯಾಗ ತಕ್ಕ ಬೆಳೆದೈತಿ ನೋಡಮ್ಮ. ಅವಕ್ಕೆ ಗೊಬ್ಬರ ಬೇಡ, ನೀರು ಬೇಡ, ಕಳೆ ತೆಗಿಯೋದು ಬೇಡ, ಔಷಧಿ ಹೊಡಿಯೋದು ಬೇಡ, ಏನು ಬೇಡ, ಹಂಗೆ ಬೆಳೆದು ನಿಂತ್ಕೊಂಡೈತಿ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ, ತಲೆ ಕೆಟ್ಟಂಗಾಗೈತಿ. ಇಂಥ ಮನೆಯವ್ರು ನೆಚ್ಕೊಂಡು ಏನು ಮಾಡೋಕ್ಕೂ ಆಗಲ್ಲ ಅಲ್ಲ. ಇವಾಗ ಆಗೋಗ್ಬಿಟ್ಟೈತಮ್ಮ, ನೀನು ಅದನ್ನೇ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ನೀನು ಇನ್ನು ಚೆನ್ನಾಗಿರೋದು ನೋಡ್ಕೊಂಡು ಸುಮ್ಮನೆ ಚೆನ್ನಾಗಿರು, ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನೇ ಒಂದು ನಿನ್ನ ತಲೆಗೆ ಹೆಚ್ಕೊಂಡ್ರೆ ಆಗಲ್ಲ. ಅಯ್ಯೋ ಏನು ಮಾಡೋಣ ಹೇಳು, ಎಷ್ಟು ಕಷ್ಟ ಜೀವನ, ಸಖತ್ ಕಷ್ಟ ಅಮ್ಮಂಗಾಗ್ತೈತೆ. ಅಯ್ಯೋ ವಾಲಿದ್ದಿದ್ರೆ ಇವಾಗ ಹತ್ತಿ ನಾನು ಹಾಕ್ಯಂತಿದ್ದೆ, ಹೂವಿನ ಗಿಡ ನಾನು ಹಾಕ್ಯಂಡು ಬೆಳೆಸ್ಕೊಂತಿದ್ದೆ. ಇವಾಗ ನಮ್ಮ ಅಯ್ಯಪ್ಪ ಏನೋ ಮಾಡ್ತೀನಿ ಎಂಬನು, ಇವಾಗ ಅದು ಓಟೋ ಅಚ್ಚುಕಟ್ಟು ಮಾಡ್ಸೋಕ್ಕೆ ಆಗೋದು ಸೀಮೆ ಜಾಲಿದ್ದ. ನಾನು ಯಾರಿಗಾನ ಮಂಜಣ್ಣ ಅಂತರ್ಗೆ ನೀನಾನ ಮಾಡ್ಕೊಂಡು ಉಣ್ಣಪ್ಪ ಅಂತ ಹೇಳಿ ಕೊಡಲಿಲ್ಲ. ನಾನು ಒಟ್ಟು ತುಂಬ್ದಾಟ ಆಡಿದೆ. ಇವತ್ತು ನೋಡಿ ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತಿ. ನಾವು ಮಾಡಲಿಲ್ಲ ಅಂದ್ರೂ ಯಾರಿಗಾನ ಕೊಡಬೇಕು ಹೊಲನ. ಸೀಮೆ ಜಾಲಿ ಬೆಳೆದ್ರೆ ಅದ್ರಾಗೆ ಏನೂ ಸುಖಿಲ್ಲ. ಅದನ್ನೆಲ್ಲ ಅಚ್ಚುಕಟ್ಟು ಮಾಡಿಸ್ಬೇಕಂದ್ರೆ ಒಟ್ಟ ಆಗುತ್ತೆ. ಅವೇನಿದ್ರು ಸಣ್ಣವಿದ್ದ ಕಿತ್ತೆಸ್ತಿದ್ದೇನೆ. ಏನು ಮಾಡೋದಮ್ಮ ಇವಾಗ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ, ತಲೆ ನೋವಾಗೈತಿ. ಮಾತಾಡ್ತೀರಾ ಯಾತಿಲ್ಲ ಹೋಗತ್ತ, ಸುಮ್ಮನೆ ಮುದುಕರು ಸುಮ್ಮನೆ ಕುಕ್ಕ ಮತ್ತು ಕಲಿಬೇಕು. ಯಾತು ನಿಂದರ್ದಮ್ಮ ತಾಯಿ. ಹೇಳ ಅವಳು ಹುಡುಗರ್ತಾಗೆ ಪರದಾಡಿದ್ಲಲ್ಲ ಒಟ್ಟುನು ಹೊಲ್ದಾಗೆ ಸೀಮೆ ಜಾಲಿ ಬೆಳೆದೈತಂತೆ, ಅದನ್ನ ಮಾತಾಡ್ತಾ ಇದ್ದ. ಯಾತನ ಮಾತಾಡೋಕ್ಕಿಲ್ಲ ಕಣಲ್ಲಲ್ತಕ್ಕ, ಈ ವಜ್ಜೆ ಅಂತ ಹಿಂಗೆ ಬಂದ್ಬಿಡುತ್ತೆ. ಯಾತು ಅಂತ ಹೇಳಿ ಕೇಳ್ಕೊಂಡು ಮುದುಕರಾಗಿ ಸುಮ್ಮನೆ ಎಲ್ಲ ಒಂದು ಕಡೆ ಕುಕ್ಕಮ್ಮ ನಂಬಲ್ಲ. ಸುಮ್ಮನೆ ಯಾತು ಅಂತ ಕೇಳ್ಕೊಂಡು ಬಂದ್ಬಿಡ್ತೀಯ. ಹೇಳು ಇಲ್ಲ ನನ್ನ ಕಡೆ ಸುಮ್ಮನೆ ಕುಕ್ಕಬೇಕಂತ ಕೇಳಬಾರ್ದು. ನಾನು ಏನೋ ಕೇಳಿದ್ ನಮ್ಮ ಯಾತ ಪಾರದಾಡ್ತಿದ್ರಲ್ಲ ಅದಕ್ಕೆ ಬಿಡತ್ತೆ. ಏನಂಗೆ ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತಿ ಹೊಲ್ದಾಗಂತೂ. ಅಯ್ಯಪ್ಪ ಮಾರ ಆಗೈತೆ, ಅದು ನೋಡಿ ಹೆಂಗೆ ತೆಗಿಸ್ಬೇಕು ಏನೋ ಸೀಮೆ ಜಾಲಿ ನಮ್ಮಂಗಾಗೈತೆ. ಅಯ್ಯಪ್ಪ ಏನು ಅದೇ ಬೇಕಲ್ಲ, ಯಾರನ್ನ ಬೆಳೀಲಿ ಅಂತ ಬೀಜ ಎಲ್ಲಿರೋ ಅಮ್ಮಂಗಾಗೈತಿ. ನನಗೆ ಅವನ ಮೇಲೆ ಸಿದ್ಲಿಂಗನ ಮೇಲೇನೆ ಅನುಮಾನ. ಯಾಕನ ಸೀಮೆ ಜಾಲಿ ಎಲ್ಲ ತಂದೇನ ಹೊಸನು ಒಟ್ಟೊಯ್ದವನೇ ಅಮ್ಮಂಗಾಗೈತಿ. ಹಂಗೆ ಬೆಳೆದು ನಿಂತ್ಕೊಂಡೈತಿ. ಎಲ್ಲನ ತಂದು ಸೀಮೆ ಜಾಲಿ ಕಾಯಿಯ ಬಿಸಿ ಹಾಕ್ಯವನಿ ಅನ್ಸುತ್ತೆ. ಉಟ್ಕೊಂಬ್ಲಿ ಕ್ಯಾನೆ ಬೆಳ್ಕೊಂಬ್ಲಿ ಅಂತ ಹೇಳಿ ಎಲ್ಲ ಬಿಸಿ ಹಾಕ್ಯವನಿ ಸೀಮೆ ಜಾಲಿ ಎಲ್ಲನ. ಇಲ್ಲೆಲ್ಲನ ಒಣಗಿರತ್ತಾಗ ಬಿದ್ದಿರ್ತಾವಲ್ಲ ಅವನ್ನೆಲ್ಲ ತಗೊಂಡೋಗಿ ಹಾಕ್ಕೊಂಡು ಹಾಕಿರ್ಬೇಕು ಸಾಮಾನ್ಯ. ಹಂಗೆ ಮಾಡಿ
ಮಾಡಿರ್ತಾನೆ ಅವ್ನು, ಹಂಗೆ ಮಾಡಿರ್ತಾನೆ ಅಕ್ಕ. ಹಂಗೆ ಆಗಬೇಕು ಹಾಳು ಮಾಡಬೇಕು ಅಂತಲೇ ಮಾಡಿರ್ತಾನೆ ಅವನು. ನಿಜವಾಗ್ಲೂ ಹಂಗೆ ಮಾಡಿರ್ತಾನೆ ಅವನೇ. ಸೀಮೆ ಜಾಲಿ ಕೈಯೆಲ್ಲ ತಗೊಂಡೋಗಿ ಎಸ್ತಿರ್ತಾನೆ. ಅದಕ್ಕೆ ಸೀಮೆ ಜಾಲಿ ಬೆಳೆದೈತು ಹೊಲ್ದಾಗೆಲ್ಲ. ಅವನೇ ಮಾಡಿರೋದು, ಅದೇ ಬೇಕಲ್ಲ ಮಾಡ್ಯವನಿ. ಅವನೇ ಮಾಡಿರೋದು. ಸೀಮೆ ಜಾಲಿ ಏನು ಬೆಳಿತಾವೆ ಇಲ್ಲ ನೋಡಿ. ಯಾರು ಹಾಕ್ಲಿಲ್ಲ, ಯಾರು ಮಟ್ಲಿಲ್ಲ ಅಂದ್ರೂ ಅವೇನಿಲ್ಲ, ಹೊಲ ಏನಾನ ಗೇಸ್ಲಿಲ್ಲ ಅಂದ್ರೆ ಬೆಳಕ ಬಿಡ್ತಾವ ಅವು. ಅವೇನು ಯಾರನ್ನ ತಗೊಂಡೋಗಿ ಹಾಕ್ತಾರೆ. ಯಾರು ಹಾಕಲ್ಲ. ಹಿಂಗೆ ಯಾರನ್ನ ಕುರಿಯರ್ ಪರಿಯರ್ ಬಿಟ್ಕೊಂಡಾಗ ಕುರಿ ಪಿಚ್ಕೆಗೆ ನಾನು ಇದ್ದಾಗ ಕುರಿ ಪಿಚ್ಕೆಗೆ ಅವು ತಿಂತಾವಲ್ಲ ಸೀಮೆ ಜಾಲಿ ಕಾಯಿ, ಅವನ್ನೆಲ್ಲ ಬೀಜನೆಲ್ಲ ಬಂದಾಗ ಅವು ಹುಟ್ಟಿಕೆಂಬ್ತಾವೆ. ಅವೇನಿಲ್ಲ ಬೆಳಕ ಬಿಡ್ತಾವೆ ಸೀಮೆ ಜಾಲಿ. ಏನು ಯಾರು ಅದು ಹೆಂಗೆ ತಗೊಂಡೋಗಿ ಹಾಕ್ತಾರೆ ಹೊಲ್ದೊಳಕ್ಕೆ? ಇಲ್ಲ ಸುಮ್ಮನಿರು. ಅವನು ಸಿದ್ಧಾಗೋದ ಒಳ್ಳೆನಲ್ಲ. ಅವನು ಹಾಕಿರ್ತಾನೆ. ಅವನು ಬೋಲ್ ಕೇಣಿಸವಣೇನ ಅವನು ಹಾಕಿರ್ತಾನೆ. ಅವನೇ ಯಾಕೆ ಹಾಕಿರೋ ಸೀಮೆ ಜಾಲಿ ಕೈ ಎಲ್ಲ ತಗೊಂಡೋಗಿ ಅಲ್ಲಿ ತುಂಬ ಎಸ್ತಾವನಿ. ಅವನೇ ಹಾಕಿರೋದು. ಅಂದ್ರೆ ಅಂತ ಮಾಡೋಕೆ ಏನು ಕಮ್ಮಿ ಇಲ್ಲ, ಮಾಡ್ತಾರೆ ಅವರು. ನಾವು ಚೆನ್ನಾಗಿರ್ಬೇಕು ಅಂತ ನೋಡಮ್ಮ. ಅವ್ನು ಹೆಂಗೆ ಮಾಡ್ತಾನೆ ಕಟ್ರ ಮಟ್ರನ್ ಅಂತಾನು. ಕಟ್ರ ಗೊತ್ತಾಗೋದಿಲ್ಲ ಅಂಬರು ಎರಡು ಕಕ್ಕೊಳ್ಳೋ ಅಂದ್ರು ಹೆಂಗೆ ಮಾಡ್ತಾರೆ ನೋಡಮ್ಮ ಇಬ್ರಾಳು. ಇವತ್ತು ಹೆಂಗೆ ಮಾಡ್ಕೊಂಡು ಹೆಂಗೆ ಹೋಗ್ತಾರೆ ಎಲ್ಲಾರು ಸಂತೋಷಪಡ್ತಾರೆ. ಹೆಂಗೆ ಮಾಡ್ತಾನೆ ಸಿದ್ಲಿಂಗ ಅಂತೇಳಿ ಎಲ್ಲ ಸಂತೋಷಪಡ್ತಾರೆ. ನೋಡಮ್ಮ ಹೆಂಗೆ ಸಂತೋಷ ಪಡ್ತಾರೆ ಎಲ್ಲನ, ಹೆಂಗೆ ಹೇಳ್ತಾರೆ. ಯಪ್ಪ ದೇವ್ರೆ, ನನಗಂತೂ ಅವ್ನ ಮುಂದೆ ನಾವು ಇವಾಗ ಏನು ಕೊಲ್ಲಮ್ಮಂಗಾಗೈತಿ ನೋಡು. ಅವನೇ ಮಾಡಿರೋದು ಹಂಗಾರೆ ಮುಂದುವರಿತಾರೆ ಅಂತ. ಅದೇನೋ ನಿಜವೇ ಸೀಮೆ ಜಾಲಿಕಾಯ ತಗೊಂಡಾಗ ಅವನೇ ಬಿಸಾಕಿ ಅವನಿ. ಮತ್ತು ಅವನೇನೆ ಎಲ್ಲ ಹೊಲ ಹಾಳಾಗಲಿ ಅಂತೇಳಿ ಅವನೇ ಮಾಡಿರೋದು ಇದನ್ನೆಲ್ಲನ. ನೀನು ಏನೇ ಅನ್ನೋ ಅವನೇ ಮಾಡಿರೋದು. ಆ ಹುಡುಗರಿಗೆ ಹೇಳು, ನೋಡಿ ನಿಮ್ಮ ಚಿಕ್ಕಪ್ಪ ಹಿಂಗೆ ಮಾಡ್ಯವನೇ ಎಲ್ಲ ಕೇಳಿಸಿ ಹೊಲ ಮಾಡ್ರಿ ಅಂತೇಳಿ ಹೇಳಿದ್ರಾತು. ಯಾಕೆ ಹೇಳ್ಕ್ಯಮ್ಮ? ಹೇಳಿಸ್ಕೆ ಒಂದು ಭಾಳ ನಿಗ್ರಲಿಲ್ವಿ ನಮ್ಮ ಮೇಲೇನೆ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ಲಿಲ್ವಿ ಇಬ್ರಾಳು. ನೀನೇನು ಹೇಳ್ಕ್ಯಮ್ಮ ಅಂತ ಕುಕ್ಕೊಂಡು ಹಿಂಗೆ ಹಿಂಗೆ ಅಂತೇಳಿ ವಯಸ್ಸಿಗೆ ಬಂದಿರೋ ಮಕ್ಳಿಗೆ ಯಾಕೆ ಹೇಳೋಕ್ಕಾಗಲ್ಲ. ನಾನು ಹೇಳ್ತೀನಿ ಸುಮ್ಮನಿರು. ನನ್ನ ಮಾತು ಕೇಳ್ತಾರೆ ಆಂಟಿ ಅಂತ ಹೇಳಿ ನಾನು ಹೇಳಿರೋ ಮಾತು ಕೇಳ್ತಾರೆ. ನೀನೇ ಹೇಳಮ್ಮ, ಅವರಮ್ಮ ಹೇಳಿದೆ ನಿಗ್ರುತ್ತಾರೆ. ನೀನೇ ಹೇಳು ಆಂಟಿ ಅಂತೇಳಿ ನಿನ್ನ ಮಾತು ಕೇಳ್ತಾರೆ. ಹೆಂಗನ ನೀನೇ ಹೇಳಮ್ಮ, ನೀನೇ ಎಲ್ಲ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳು. ದುಡ್ಕೊಂಬ ಕಾಲದಾಗೆ ದುಡ್ಕೊಂಡು ಇಕ್ಕೊಂಡಿದ್ದೆ ಕಣ್ರಪ್ಪ ದುಡಿರು ಅಂತ ಹೇಳು. ಅವ್ರು ಹೆಂಗೆ ಬೈತಾರ ಅವ್ರ ಅಮ್ಮ ನಾಲೇನಿ. ಅಯ್ಯಪ್ಪ ಹೆಂಗೆ ಮಾತಾಡ್ತಾರೆ ತಾಯಿ. ಹೆಂಗೆ ಯಪ್ಪ ನಮ್ಮ ಹುಡುಗರು ಎಂದೆಂದಂಗೆ ಮಾತಾಡಿಲ್ಲಮ್ಮ ತಾಯಿ. ಅಯ್ಯೋ ಒಂದಿಟ್ಟು ಸಿಟ್ನಾರ ಯಾಕ. ನಮ್ಮ ಅಕ್ಕ ಹೆಣ್ಮಕ್ಳು ಸ್ವಲ್ಪ ಸಿಟ್ನಾರು ಮಾತಾಡ್ತಾರೆ. ಒಂದೆರಡು ದಿವಸ ಏನು ಮಾಡೋಕ್ಕಾಗಲ್ಲ. ಅನುಸರಿಸ್ಕೊಂಡು ಹೋಗ್ಬೇಕು. ಅವ್ರು ಏನಿಲ್ಲ ಮನ್ಸು ಮಾಡಿದ್ರೆ ದುಡಿತಾರೆ. ಮನ್ಸು ಮಾಡ್ಬೇಕು ಅಷ್ಟೇ. ಅವ್ರೇನೇನು ಸುಮಾರು ಇದ್ದಾರೆ ಏನಕ್ಕ, ಹೆಂಗೆ ದುಡಿತಾರೆ ಗೊತ್ತೇ ಅವರು. ಅವ್ರಿಗೆ ಪಾಪ ಸ್ವಲ್ಪ ಊಟದ್ದೇ ಕಷ್ಟ ಅಷ್ಟೇ. ಅಲ್ಲಿ ಯಾರನ್ನ ಮದುವೆ ಒಂದಾದರೆ ದುಡಿತಾರೆ ಅವರೆಲ್ಲ ಸೇನಾಕಿ. ಮದುವೆ ಆಗಬೇಕು. ಮದುವೆ ಆದರೆ ಚೆನ್ನಾಗಿ ದುಡ್ದು ಚೆನ್ನಾಗಿ ಬಂಡವಾಳ ಮಾಡ್ಕೊಂಬ್ತಾರೆ. ತೋಟ ಕಟ್ತಾರೆ ಅವರು. ಏನು ಅವ್ನ ಕಣ್ಮುಂದೆ ತೋಟ ಕಟ್ತಾರೆ. ನೋಡು ಹೆಂಗಿರ್ತಾರೆ ಅಂತ ಹೇಳಿ. ನಾವು ಹುಡುಗರಿಗೆ ಎದ್ಗೊದ್ದಂಗೆ ಹುಡುಗರು ಎದ್ರಿ ಮಾಡಲಿ ಅವ್ನು ಸಿದ್ಲಿಂಗ ಗೊತ್ತಾಗುತ್ತೆ. ಮಾಡ್ತಾವೆಲ್ಲ ಮದುವೆ ಆದಮೇಲೆ ಅಡುಗೆ ಮಾಡಿ ಕರಿದ್ರೆ ಮಾಡ್ತೇವೆ. ಊಟ ಸಿಗಲ್ಲ. ಹೋಟ್ಲುಗಳದ್ದು ಊಟ ತಿನ್ನಬೇಕು. ಅವಕ್ಕೂ ಸಾಕಾಗುತ್ತೆ ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಓಟೋನು. ಅದಕ್ಕೇನೇ ಹೋಗತ್ತೆ ಯಾರು ಅಂತಾರೆ. ಬೆಂಗ್ಳೂರಿಗೆ ಹೋಗ್ರಿ ಅಂದರೆ ಹಂಗೆ ಅಂತಾವತ್ತು. ಯಾರು ಬೆಂಗಳೂರಾಗಿರ್ತಾರೆ ಅಂತೇಳಿ ಒಂದು 2 ದಿನ ಅವ್ರಿಗೂ ಬುದ್ಧಿ ಕಲ್ಕೊಂತಾರೆ. ಏನು ಮಾಡೋಣ ಏನಮ್ಮ ತಾಯಿ, ನನಗಂತೂ ಒಂದು ತೊತ್ತಿಲ್ಲ. ಹೊಲನ ನೋಡಿರೇ ಚಿಂತೆ ಆಗುತ್ತೆ. ಬಿಡತ್ತೆ, ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಕೂಲಿ ಹೋಗೋದು ಆಸೆ. ಇಲ್ಲಿ ಕೂಲಿ ಹೋಗೋದು ಆಸೆ. ಸುಮ್ಮನೆ ಹೊಲ ಎಲ್ಲ ಬಿಸಾಕ ಕೂಲಿ ಹೋಗು. ಕೂಲಿ ಮಾಡೋಕ್ಕಾಗಲ್ಲ ತಾಯಿ. ನನಗೆ ಬಿಸ್ಲ ನನಗೆ ಮನೆಗಳು ಮಾಡ್ಕೊಂಬಕ್ಕಾಗ್ದಿಲ್ಲದಕ್ಕೆ ನಾನು ಇವಾಗ ಜಿಂಗೆ ಕರ್ಕೊಂಬಂದೀನಿ. ನನ್ನ ಕೈಲಂತೂ ಆಗಲ್ಲಮ್ಮ ತಾಯಿ. ನಾನು ಹೂವಿನ ಗಿಡ ಏನಾರ ಹಾಕ್ಕೊಂಡು ಹೂವು ಬೆಳೆಯೋಣ. ಸೇವಂತಿಗೆ ಹೂವು, ಮಲ್ಲೆ ಹೂವು, ಆಮೇಲೆ ಎಂಟು ಕಾಕಡು ಹೂವು ಇಂಥವೆಲ್ಲ ಹಾಕ್ಕೊಂಡು ಬೆಳೆಯೋಣ ಅಂತಿದ್ದೆ. ಏನು ಮಾಡೋಣ ಇವಾಗ? ಏನು ಮಾಡಬೇಕು ಏನೋ. ಸೀಮೆ ಜಾಲಿ ಬೆಳೆದೈತೆ ಹೋಗತ್ತೆ. ಇದೊಳ್ಳೆ ಸವಾಸಾತ್ ಹೊಲದ್ದು ನನಗೆ ಚಿಂತೆ ಆಗೈತಿ. ಹೊಲದ್ದೇ ಚಿಂತೆ ಮಾಡ್ತಾ ಕೂತ್ಕೊಂಡ. ಇನ್ನು ಏನು ಮಾಡಬೇಕು ಏನೋ ಅಮ್ಮಂಗೆ ಆಗೈತೆ. ಹೋಗತ್ತೆ ನನಗಂತೂ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.